ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬದಲಾಗಲ್ವಾ ನೀನು? ಬುದ್ಧಿ ಅನ್ನೋದೇ ಇಲ್ವಾ ನಿಂಗೆ? ಇವಾಗ ನಾನೇನ್ ತಪ್ಪು ಮಾಡಿದೆ? ದೇವಂಶ್ಗೆ ಯಾವ ಅಧಿಕಾರನೂ ಸಿಗಬಾರ್ದು ಅಂದ್ರೆ ದೊಡ್ಡಪ್ಪ ಸಾಯಲೇಬೇಕು. ಅದನ್ನೇ ಮಾಡ್ತಾ ಇದ್ದೀನಿ. ನಿನ್ ಮುಖ ಒಬ್ರನ್ ಸಾಯಿಸಕ್ ನೋಡಿದ್ರೆ ಕೊಲೆಗಾರ ಆಗ್ತೀಯ ಹೊರತು ಅಧಿಕಾರ ಸಿಗುತ್ತೆ ಅಂತ ಹೇಗ್ ಅನ್ಕೋತೀಯ? ಇಷ್ಟು ಸಣ್ಣ ಲಾಜಿಕ್ ಕೂಡ ಅರ್ಥ ಆಗಿಲ್ವಾ ನಿನ್ನ ಈ ತಲೆಗೆ? ಸರಿ ಸರಿ, ನನ್ನ ಪ್ಲಾನ್ಸ್ ಎಲ್ಲ ಫೇಲ್ ಆಗ್ತಾ ಇದೆ, ಒಪ್ಕೋತೀನಿ. ಏನ್ ಮಾಡ್ಬೇಕು ಹೇಳು. ನನಗೆ ಪಟ್ಟಾಭಿಷೇಕ ಆಗ್ಬೇಕು, ನಾನೇ ರಾಜ ಆಗ್ಬೇಕು. ನೀನೇನ್ ಹೇಳಿದ್ರು ಮಾಡ್ತೀನಿ ನಾನು. ನೀನೇನು ಮಾಡೋದ್ ಬೇಕಿಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೋ, ಅಷ್ಟು ಸಾಕು. ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅಧಿಕಾರನ ಅವ್ರಾಗವ್ರೆ ನಿನ್ ಕೈ ಕೊಡೋ ತರ ಮಾಡ್ತೀನಿ. ನಿನ್ನನ್ನೇ ರಾಜ ಮಾಡ್ತೀನಿ. ನಿಜನಾ? ಹೌದು. ಹೋಗಿ ನೆಮ್ಮದಿಯಾಗಿ ಮಲ್ಕೋ, ಹೋಗು. ಅಪ್ಪ, ಒಳಗೂ ಬರ್ದೆ ಫೋನ್ ಮಾಡಿ ಹೊರಗ್ ಬಂತ ಯಾಕೆ ಕರೆದ್ರಿ? ಯಾಕಂದ್ರೆ ಒಳಗ್ ಬಂದ್ ನಿನ್ ಜೊತೆ ಮಾತಾಡಿದ್ರೆ ಎಲ್ರೂ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಇಲ್ಲಿಗೆ ನೀನ್ ಕರೆದ್ನಮ್ಮ. ಯಾಕೆ ಹೀಗೆ ಮಾಡ್ತಾ ಇದೀಯ ನೀನು? ಬುದ್ಧಿ ಇಲ್ವಾ ನಿನಗೆ? ನಾನೇನ್ ಮಾಡ್ದೆ ಅಪ್ಪ? ಏನ್ ಮಾಡ್ತಿದ್ಯಾ ಅಂತ ಪ್ರಪಂಚಕ್ಕೆ ಗೊತ್ತಾಗ್ತಿದೆ, ಆದ್ರೆ ನಿಂಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನೀನು ಸಿನಿಮಾ ಹುಚ್ಚು ಬಿಡ್ಲಿ ಅಂತ ಮದುವೆ ಮಾಡ್ಸಿದ್ರೆ ಮತ್ತೆ ಲಂಕೇಶ್ ಜೊತೆ ಓಡಾಡ್ತಾ ಇದೆಯಲ್ಲ. ಅನ್ಕೊಂಡೆ ಇದೇ ಮ್ಯಾಟ್ರ್ ಇರ್ಬೇಕು ಅಂತ. ಅಪ್ಪಂಗ್ ಗೊತ್ತಾಗ್ಬಾರ್ದು, ಅವ್ರು ತಡ್ಕೊಳಲ್ಲ ಅಂತ ಹೇಳಿ ಮತ್ತೆ ಈ ಅಕ್ಕ ಅಪ್ಪಂಗ್ ಯಾಕೆ ಹೇಳಿದ್ಲು? ನಿಮ್ಮ ಅಪ್ಪನಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡೋ ಶಕ್ತಿ ಇಲ್ಲ, ಆದ್ರೆ ಯಾವ ಜನ್ಮದ ಪುಣ್ಯನೋ ಏನೋ ಇಂಥ ದೊಡ್ಡ ಮನೆಗೆ ಸೊಸೆ ಆಗಿದ್ಯಾ. ಇಷ್ಟಾದ್ಮೇಲೂ ಸಿನಿಮಾ ಅಂತ ತಿರುಗ್ತಾ ಇದ್ರೆ ಏನನ್ಬೇಕು? ನೀನ್ ತಲೆ ತಗ್ಸೋದಲ್ಲ, ಈ ವಿಷಯ ನಿಮ್ಮ ಅತ್ತೆ ಮಾವನಿಗೆ ಗೊತ್ತಾದ್ರೆ ನಾನ್ ತಲೆ ತಗ್ಸ್ಬೇಕು. ಒಂದ್ ವೇಳೆ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ನೀನ ಮನೇಲಿ ಇಟ್ಕೋತಾರ, ಆಮೇಲೆ ಎಲ್ರೂ ಒಟ್ಟಿಗೆ ನೇಣಾಕೊಂಡು ಸಾಯ್ಬೇಕು. ಈಗ್ಲಾದ್ರೂ ಬುದ್ಧಿ ಕಲ್ತ್ಕೊಂಡು ಹುಷಾರಾಗಿರು. ಮತ್ತೆ ನೀನ್ ಈ ರೀತಿ ಮಾಡ್ದೆ ಅಂತ ನಂಗೆ ಗೊತ್ತಾದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಅಪ್ಪ, ನಿನ್ನ ಆಟಗಳು ವೈದೇಹಿ ಗೊತ್ತಿಲ್ಲ. ತನಗಿಂತ ಅವಳು ನಿನ್ ಬಗ್ಗೆನೇ ಯೋಚಿಸ್ತಿರ್ತಾಳೆ, ಗೊತ್ತಾದ್ರೆ ನೋವು ಅನ್ಭವಿಸ್ತಾಳೆ. ಹೇಳ್ಬೇಡ. ಹಾಗಾದ್ರೆ ಅಕ್ಕ ಹೇಳಿಲ್ಲ ಅಂತಾಯ್ತು, ಮತ್ತೆ ಅಪ್ಪಂಗೆ ಹೇಗೆ ಗೊತ್ತಾಯ್ತು? ಬಾ. ಯಾಕಪ್ಪ ಹೊರಗೆ ನಿಂತಿದ್ರಿ? ಶ್ರೇಯಾ ಬಾಗ್ಲಲ್ಲಿ ಸಿಕ್ಕಿದ್ಲು, ಅದಕ್ಕೆ ಮಾತಾಡ್ತಾ ನಿಂತಿದ್ದೆ. ಅದಿರ್ಲಿ, ನೀನ್ ಹೇಗಿದ್ಯಾ? ನನ್ಗೇನು, ಚೆನ್ನಾಗೇ ಇದ್ದೀನಿ ಅಪ್ಪ. ಅಮ್ಮ, ಅಜ್ಜಿ, ಮಾರುತಿ ಎಲ್ಲ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದಾರಮ್ಮ. ಅಣ್ಣ, ಇವಾಗ ಬಂದ್ರಾ? ಹೌದಮ್ಮ. ಬನ್ನಿ ಕೂತ್ಕೊಳ್ಳಿ. ಬೀಗ್ರೇನೋ ಮಾತಾಡ್ಬೇಕು ಅಂತ ಕರೆದಿದ್ರು. ಆಚೆ ಹೋಗಿದಾರಣ್ಣ, ಬಂದ್ಬಿಡ್ತಾರೆ, ನೀವು ಕೂತ್ಕೊಳ್ಳಿ. ಇಬ್ರು ಮಕ್ಕಳಿದ್ದಾರೆ, ಅಪ್ಪ ಬಂದಿದ್ರು ನಿಲ್ಲಿಸ್ಕೊಂಡ್ ಮಾತಾಡ್ತಾ ಇದ್ದಾರೆ. ಕುಡಿಯೋಕ್ ಏನಾರು ತಂದ್ಕೊಡಿ. ಅಯ್ಯೋ, ಈಗ್ಲೇ ತರ್ತೀನಿ ಅಜ್ಜಿ. ಬಾ ಶ್ರೇಯಾ. ನೀವು ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಪದೇ ಪದೇ ಹೇಳ್ತಿದ್ದೀನಿ ಅಂತ ಏನೂ ತಿಳ್ಕೊಬೇಡಿ ಅಮ್ಮ. ನನ್ನ ಮಗಳಿಗೆ ಒಳ್ಳೆ ರೀತಿಲೇ ಹೇಳಿ ಕಳ್ಸ್ಕೊಟ್ಟಿದ್ದೀನಿ. ಆದ್ರೆ ನಿಮ್ದು ದೊಡ್ಡ ಮನೆತನ, ತುಂಬಾ ರೀತಿ ರಿವಾಜುಗಳಿರ್ತವೆ. ನನ್ನ ಮಗಳು ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ರೆ ನಿಮ್ ಮಗಳೇ ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ. ನೀವಷ್ಟೆಲ್ಲ ಹೇಳ್ಬೇಕಣ್ಣ. ಶ್ರೇಯಾ ನನ್ ಮಗಳು,
ಅವಳ ಬಗ್ಗೆ ಯೋಚನೆ ಮಾಡಬೇಡಿ. ಎಷ್ಟೇ ಆದ್ರೂ ಹೆಣ್ಕೊಟ್ ತಂದೆ ಅಲ್ವಾ ಅತ್ತೆ, ಅವ್ರ ಭಯ ಅವ್ರಿಗಿರುತ್ತಲ್ಲ. ಶ್ರೇಯಾಗೆ ಏನೂ ಹೇಳೋ ಅವಶ್ಯಕತೆ ಇಲ್ಲ ಮಾವ. ಏನಾದ್ರೂ ಹೇಳೋದಿದ್ರೆ ನಿಮ್ ದೊಡ್ಡ ಮಗಳಿದ್ದಾಳಲ್ಲ ಅವಳಿಗೆ ಹೇಳಿ. ದೋಷ ಪರಿಹಾರ ಪೂಜೆ ಮಾಡಿದ್ರು ಇವಳಿಗಿನ್ನೂ ಬುದ್ಧಿ ಬಂದಿರೋ ಹಾಗೆ ಕಾಣ್ತಿಲ್ಲ. ನಮ್ ವೈದ್ಯ ಹೀಗಾದ್ರೆ ಏನು ಹೇಳೋ ಅವಶ್ಯಕತೆ ಇಲ್ಲಮ್ಮ. ಎಲ್ಲ ಜವಾಬ್ದಾರಿನೂ ಗೊತ್ತು, ಸಂಭಾಳಿಸ್ಕೊಂಡು ಹೋಗ್ತಾಳೆ. ಇಷ್ಟೊಂದು ಅರ್ಥ ಮಾಡ್ಕೊಳ್ಳೋ ಮಗಳು ಸಿಕ್ಕಿದ್ರೆ ಯಾವುದೇ ತಂದೆ ಆದ್ರೂ ನಿಶ್ಚಿಂತೆಯಿಂದ ನೆಮ್ಮದಿಯಾಗಿರ್ಬೋದು. ಆದ್ರೆ ನನಗ್ ಮಾತ್ರ ನಿದ್ದೆ ಬರ್ದೇ ಇರೋ ಹಾಗೆ ಮಾಡ್ತಾ ಇದೆಯಾ ವೈದೇಹಿ? ನನ್ನ ಮಗಳನ್ನ ಹೊಗಳಬೇಕು ಅಂತ ಹೇಳ್ತಿಲ್ಲಮ್ಮ, ಆದ್ರೆ ನಿಜ ಎಲ್ರ ಮನ್ಸನ್ನ ಅರ್ಥ ಮಾಡ್ಕೊಂಡು ನಡೀತಾಳೆ. ಬೇಕು ಅಂತ ಯಾರಿಗೂ ನೋವು ಮಾಡಲ್ಲ. ತನಗಿಂತ ನಮ್ಮ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾಳೆ. ನೀವ್ ಹೇಳಿದ ಅಕ್ಷರಶಃ ನಿಜ ಮಾವನವರೇ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದನೇ ತನ್ನ ಪ್ರಾಣನೂ ಲೆಕ್ಕಿಸದೆ ನಮ್ಮ ದೇವಾಂಶನ ಕಾಪಾಡಿದ್ದು. ನಿನ್ನಂತ ಮಗಳಿಗೆ ನನ್ನ ತಂದೆ ಆಗಿರೋದಕ್ಕೆ ನಾನು ಯಾವಾಗಲೂ ಹೆಮ್ಮೆ ಪಡ್ತೀನಮ್ಮ. ಈಗ ಇವಳು ಭವಿಷ್ಯ ನಮ್ಮ ಬೀಗರ ಕೈಲಿದೆ. ಒಳ್ಳೆ ಸಂಬಂಧ ಸಿಕ್ಕಿ ನೀನು ಒಳ್ಳೆ ಮನೆಗೆ ಸೇರಿದ್ರೆ ನನಗಷ್ಟೇ ಸಾಕು. ವೈದೇಹಿ ಮೇಲೆ ಅಷ್ಟು ನಂಬಿಕೆ ಇದೆ. ಈಗ ಈ ವಿಷಯ ಹೇಳಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಏನಾಗಿದೆಯೋ ನಾನೇ ತಿಳ್ಕೊಂಡು ನಿಧಾನವಾಗಿ ಹೇಳೋದು ಒಳ್ಳೆಯದು. ನಮಸ್ತೆ ಬೀಗ್ರೆ. ನಮಸ್ಕಾರ ಬೀಗ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನೋ ಮಾತಾಡ್ಬೇಕು ಅಂತ ಕರೆದ್ರಿ. ನನ್ನ ಮಕ್ಕಳಿಂದ ನಿಮ್ಗೇನೂ ಸಮಸ್ಯೆ ಆಗಿಲ್ಲ ತಾನೆ? ಸಮಸ್ಯೆನಾ? ಹಾಗೇನಿಲ್ಲ ಬೀಗ್ರೆ. ನಾಳಿದ್ದು ದೇವಾಂಶ್ಗೆ ಜವಾಬ್ದಾರಿ ಒಪ್ಪಿಸ್ತಾ ಇದೀವಲ್ಲ, ನಾಳೆಯಿಂದನೇ ಗುಡಿಲಿ ಹೋಮ ಹವನಗಳು ಶುರುವಾಗತ್ತೆ. ನೀವು ತಪ್ಪದೆ ಬರಬೇಕು. ನೀವೇ ಮುಂದೆ ನಿಂತು ಎಲ್ಲ ಕಾರ್ಯಗಳು ಸರಿಯಾಗಿ ನಡೆಯೋ ಥರ ನೋಡ್ಕೊಳ್ಬೇಕು ಅಂತ ನನ್ನ ಆಸೆ. ಖಂಡಿತ ಬೀಗ್ರೆ. ನೀವು ಈ ವಿಷಯನ ಫೋನಲ್ಲೇ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಕೆಲಸ ಶುರು ಮಾಡ್ತಿದ್ದೆ. ಎಲ್ಲ ನಾನು ನೋಡ್ಕೋತೀನಿ. ಬರ್ತೀನಿ ಬೀಗ್ರೆ. ಹೋಗಿ ಬನ್ನಿ. ಬರ್ತೀನಮ್ಮ. ಒಳ್ಳೇದು ಅಮ್ಮ, ಬರ್ತೀನಿ. ಆಯ್ತಣ್ಣ. ನಡೀದೇ ಇರೋ ಪ್ರೋಗ್ರಾಮ್ಗೆ ಯಾಕಿಷ್ಟೊಂದು ಏರ್ಪಾಡು? ನಿಜವಾಗ್ಲೂ ನಡೆಯಲ್ಲ ಅಂತೀಯಾ? ಖಂಡಿತ ನಡೆಯಲ್ಲ. ಆದ್ರೆ ಇದೇ ಕೊನೆಯ ಅವಕಾಶ. ಒಂದ್ಸಲ ಜವಾಬ್ದಾರಿನ ಒಪ್ಸಿದ್ಮೇಲೆ ಆಮೇಲೆ ನಾವು ಮಾಡೋದಕ್ಕೆ ಏನೂ ಇರಲ್ಲ. ಆದ್ರಿಂದ ನಿನ್ ಸ್ವಂತ ಬುದ್ಧಿನ ಉಪಯೋಗಿಸ್ದೆ ನಾನು ಹೇಳ್ದಂಗೆ ಮಾಡು, ಸಾಕು.
ನಿನ್ನ ಇಷ್ಟಪಟ್ಟೆ, ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ. ಈ ಸಲ 100% ನೀನೇನು ಹೇಳಿದ್ರು ಅದನ್ನೇ ಮಾಡ್ತೀನಿ. ಸದ್ಯಕ್ಕೆ ನೀನು ದೂರಾನೇ ಇರು. ಇವ್ರಗಳಿಗಿಂತ ನಿನ್ಗೇನ್ ಕಮ್ಮಿ? ನೀನ್ ಯಾಕೆ ಹೀರೋಯಿನ್ ಆಗಕ್ಕಾಗ್ತಿಲ್ಲ? ಕೊನೆಗೆ ಒಡವೆ ಮಾರಿ ದುಡ್ಡು ಕೊಟ್ಟು ಹೀರೋಯಿನ್ ಆಗ್ಬೇಕು ಅನ್ಕೊಂಡ್ರು, ಅದು ಆಗ್ಲಿಲ್ಲ. ಹಲೋ, ಏನ್ ಮಾಡ್ತಿದ್ಯಾ ಶ್ರೇಯಾ? ಏನ್ ಮಾಡ್ತೀನಿ? ಟಿವಿಯಲ್ಲಿ ಹೀರೋಯಿನ್ನ ನೋಡಿ ನಾನ್ ಯಾಕಾಗಿಲ್ಲ ಅಂತ ಯೋಚಿಸ್ತಿದ್ದೀನಿ. ಅದು ಯೋಚನೆ ಅಲ್ಲ ಶ್ರೇಯಾ, ಅದನ್ನೇ ಸ್ಪಿರಿಟ್ ಅಂತಾರೆ. ಅಷ್ಟು ಬಂಗಾರ ಕಳ್ಕೊಂಡ್ರು ಮತ್ ಹೀರೋಯಿನ್ ಆಗೋ ಅವಕಾಶ ಕೈಜಾರ್ ಹೋದ್ರು ಸ್ವಲ್ಪನೂ ತಲೆ ಕೆಡ್ಸ್ಕೊಳ್ದೆ ಹೀರೋಯಿನ್ ಆಗ್ಬೇಕು ಅಂತ ಇನ್ನೂ ಕನ್ಸ್ ಕಾಣ್ತಿದ್ಯಲ್ಲ, ದಟ್ ಈಸ್ ದ ಸ್ಪಿರಿಟ್. ಹೇಗಾದ್ರೂ ಆಗ್ತೀಯಾ ಶ್ರೇಯಾ? ಹೌದು, ಇಲ್ಲಿ ನಾನೇ ಆಗೋಗ್ತೀನೇನೋ. ಯಾವಾಗ ಪೊಲೀಸ್ ಬರ್ತಾರೋ, ಎಲ್ಲಿ ನನ್ನ ಕಳ್ಳಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೇನೋ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ ಗೊತ್ತಾ. ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ ಅಂತ ಹೇಳಿದ್ನಲ್ಲ. ಆ ಗೋಲ್ಡ್ ಸ್ಮಿತ್ ನ ಪೊಲೀಸರು ಹಿಡ್ಕೊಂಡಿದ್ದಾರೆ. ಹಿಡ್ಕೊಂಡ್ಬಿಟ್ರ? ಮತ್ ಟೆನ್ಷನ್ ಇಲ್ಲ ಅಂತಿದ್ಯಲ್ಲ. ಹೇಳೋದ್ ಕೇಳು, ಅವ್ರಿಗೆ ನಾವ್ಯಾರು ಅಂತ ಗೊತ್ತಿಲ್ದಿರೋದ್ರಿಂದ ಎಷ್ಟೇ ಕೇಳಿದ್ರು ನಮ್ ಬಗ್ಗೆ ಹೇಳೋಕೆ ಆಗಿಲ್ಲ ಅವನ್ಗೆ. ಅದಕ್ಕೆ ನಿಮ್ ಮನೆಗೆ ಯಾವ ಪೊಲೀಸರು ಬರಲ್ಲ. ನೀನ್ ಯಾವ್ದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಶ್ರೇಯಾ. ಮತ್ತೆ ಒಡವೆಗಳು? ಇನ್ನೆಲ್ ಒಡವೆ? ಪೊಲೀಸರು ಜಪ್ತಿ ಮಾಡಿರ್ತಾರೆ. ಹೌದು, ಈ ಸಲ ಎಲ್ಲ ಗೋಲ್ಡು ರಿಕವರಿ ಆಗಿದೆ. ಆದರೆ ಅದರಲ್ಲಿ ದಶರಥ್ ರಾಮ್ ಅವ್ರ ಮನೆ ಒಡವೆ ಇರೋದು ಆಶ್ಚರ್ಯ ಅನಿಸ್ತಿದೆ. ಅದೇ ಅರ್ಥ ಆಗ್ತಿಲ್ಲ. ಒಡವೆ ಕಳವಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಕಳ್ತನ ಆಗಿರೋದು ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮನೇಲಿರೋರೇ ಮಾಡಿರುವಂಥ ಕೆಲಸ ಇದು. ಹಾಂ, ಅಲ್ಲಿಗೆ ಹೋಗ್ತಿದ್ದೀನಲ್ಲ, ವಿಷಯ ತಿಳ್ಕೊಂಡು ಬರ್ತೀನಿ. ಡ್ರೈವರ್, ಬೇಗ ಹೋಗು. ಕೆಲಸದಲ್ಲಿ ಕೆಲಸದ ಥರ ಈ ಒಡವೆ ವಿಷಯ ಹೇಳಿ ದಶರಥ ರಾಮ್ ಅವರ ಸೊಸೆನ ಇಂಟ್ರಾಗ್ರೇಟ್ ಮಾಡಿ ಅವಳು ನನ್ನ ಜೊತೆ ಗಲಾಟೆ ಮಾಡಿದ ಟೈಮ್ಗೆ ಮದುವೆ ಮಂಟಪದಲ್ಲಿ ಹೇಗಿದ್ಲು ಅಂತ ಕೇಳಬೇಕು. ಆದರೂ ಅದು ಹೇಗೆ ಸಾಧ್ಯ? ಒಂದೇ ಸಮಯದಲ್ಲಿ ಎರಡು ಕಡೆ ಇರೋಕ್ಕೆ ಅವಳಿಗೆ ಮಂತ್ರ ತಂತ್ರ ಏನಾದರೂ ಗೊತ್ತಾ? ಹೇಯ್, ಜೋರಾಗಿ ಓಡಿಸು, ಹೋಗ್ ಬೇಗ. ಆದ್ರೂ ಆ ಒಡವೆ ಸಿಗ್ದಿರೋದೇ ಒಳ್ಳೇದು. ಸಿಕ್ಕಿದ್ರೆ ಆಮೇಲೆ ಕದ್ದಿದ್ಯಾರು ಅಂತ ಎನ್ಕ್ವೈರಿ ಮಾಡ್ತಾರೆ. ಆಗ ನೀನ್ ಸಿಗಾಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೆ ನಾನು ಮೊದಲೇ ಹೇಳ್ದಾಗೆ ನಿನ್ಗೇನು ಗೊತ್ತಿಲ್ದಿರೋ ಥರ ಕಾಮಾಗಿರು ಶ್ರೇಯಾ. ಅರ್ಥ ಆಯ್ತಾ? ಸರಿ. ನಮ್ ವೈದ್ಯ ಹೀಗಾದ್ರೆ ಏನು ಹೇಳೋ ಅವಶ್ಯಕತೆ ಇಲ್ಲಮ್ಮ. ಎಲ್ಲ ಜವಾಬ್ದಾರಿನೂ ಗೊತ್ತು, ಸಂಭಾಳಿಸ್ಕೊಂಡು ಹೋಗ್ತಾಳೆ. ನಿನ್ನಂತ ಮಗಳಿಗೆ ನನ್ನ ತಂದೆ ಆಗಿರೋದಕ್ಕೆ ನಾನು ಯಾವಾಗಲೂ ಹೆಮ್ಮೆ ಪಡ್ತೀನಮ್ಮ. ಪಾಪ ಅಪ್ಪ ನಮ್ಮ ಮೇಲೆ ಇಷ್ಟೊಂದು ಕನಸುಗಳಿಟ್ಕೊಂಡಿದ್ದಾರೆ. ಆದ್ರೆ ಶ್ರೇಯಾ ನೋಡಿದ್ರೆ ಹೀಗೆ ಮಾಡ್ತಿದ್ದಾಳೆ. ಈ ನಿಜ ಗೊತ್ತಾಗಿದ್ದಕ್ಕೆ ಇಷ್ಟೊಂದು ನೊಂದ್ಕೊಳ್ತಿದಾರಲ್ಲ. ಹಾಗಾದ್ರೆ ಮದ್ವೆ ಆಗಿದ್ದು ಶ್ರೇಯಾಗಲ್ಲ ನನಗೆ ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೋ.
ಯಾವತ್ ಬೇಕಾದ್ರೂ ಅವ್ರಿಗೆ ವಿಷಯ ಗೊತ್ತಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಇದಕ್ಕೇನ್ ಪರಿಹಾರ? ವೈದೇಹಿ, ನಿನ್ನೊಂದು ಪ್ರಶ್ನೆ ಕೇಳಬೇಕಿತ್ತಮ್ಮ. ಏನು ಅನ್ಕೊಳ್ಳೋದಿಲ್ಲ ಅಲ್ವಾ? ಅಯ್ಯೋ, ಯಾಕೆ ಹಾಗೆ ಹೇಳ್ತೀರಾ ಮಾವ? ಕೇಳಿ. ಮದುವೆ ಆಗ್ಬೇಡ ಅಂತ ಹೇಳ್ತಿದ್ಯಮ್ಮ. ಹೇಳಮ್ಮ. ಇಷ್ಟು ಬೇಗ ಮದ್ವೆ ಮಾಡ್ಕೋಬೇಕು ಅನ್ನೋ ಯೋಚನೆ ಇಲ್ಲ ಮಾವ. ಅದೇ ಯಾಕೆ ಅಂತ. ವಯಸ್ಸಿಗೆ ಬಂದಿರೋ ಹುಡುಗಿಗೆ ಮದುವೆ ಮಾಡ್ತೀವಿ ಅಂದಾಗ ಬೇಡ ಅಂತಿದ್ದಾಳೆ ಅಂದರೆ ಅವಳ ಮನಸ್ಸಲ್ಲಿ ಬೇರೆ ಯಾರಾದರೂ ಇರಬೇಕು, ಅಥವಾ ಈಗಾಗಲೇ ಮದುವೆ ಆಗಿರಬೇಕು. ನಿನ್ನ ವಿಷಯದಲ್ಲಿ ಯಾವುದು ನಿಜ ಅನ್ಕೋಬೇಕು? ನಿನಗೆ ನಾನು ಮದುವೆ ಮಾಡಿಸ್ಲಿಲ್ಲ ಅಂದರೆ ನಾನು ನಿನ್ನ ಜವಾಬ್ದಾರಿ ತಗೊಂಡಿರೋದಕ್ಕೆ ಅರ್ಥನೇ ಇರೋದಿಲ್ಲಮ್ಮ. ನೀನು ನನ್ನ ಮಗನ ಕಾಪಾಡಿದ್ಯಾ, ನಿನಗೆ ತುಂಬ ಆಭಾರಿಯಾಗಿದ್ದೀನಿ ನಾನು. ಆ ಋಣ ತೀರಿಸೋ ಅವಕಾಶ ನನಗೆ ಕೊಡೋದಿಲ್ವಾ? ನಿಮಗ್ ಮಗ ಇರ್ಬೋದು, ಆದ್ರೆ ಅವ್ರು ನನ್ನ ಗಂಡ ಮಾವ. ನಾನಿದನ್ನೆಲ್ಲ ನನ್ನ ಗಂಡನಿಗೋಸ್ಕರ ಮಾಡ್ತಿದ್ದೀನಿ. ನನ್ನ ಅರ್ಶನ ಕುಂಕುಮ ಕಾಪಾಡ್ಕೊಳ್ಳೋಕೆ ಮಾಡಿದ್ದು. ಹೇಳಮ್ಮ, ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದರೆ ನಾನು ನಿಮ್ಮನ್ನು ಒಂದು ಮಾಡ್ತೀನಿ. ಏನಂತ ಹೇಳಿ? ನಾನು ನಿಮ್ಮ ಸೊಸೆನೆ, ಆದರೆ ನಿಮ್ಮನೆ ದೀಪ ಹಚ್ಚೋ ಅದೃಷ್ಟ ನನಗಿಲ್ಲ ಅಂತ ಹೇಳ. ಮನಸ್ಸಲ್ಲಿಷ್ಟು ನೋವಿದ್ರು ಬಾಯಿ ಬಿಟ್ಟು ಹೇಳಕ್ಕಾಗದೆ ಇರೋಂಥ ದುರಾದೃಷ್ಟವಂತೆ ಅಂತ ಹೇಳ. ಇಷ್ಟು ದೊಡ್ಡ ಸಮಸ್ಯೆನೂ ಕೂಡ ಸಮಸ್ಯೆ ಅಂತ ಹೇಳಕ್ಕಾಗದೆ ಇರೋಂಥ ಪರಿಸ್ಥಿತಿಲಿ ಇದ್ದೀನಿ ಅಂತ ಹೇಳ. ಎಲ್ಲ ಇತ್ತು, ಏನೂ ಹೇಳಕ್ಕಾಗದೆ ಇರೋ ಪರಿಸ್ಥಿತಿ ಮಾವ ನಂದು. ಏನೂ ಹೇಳಕ್ಕಾಗಲ್ಲ, ಕ್ಷಮಿಸ್ಬಿಡಿ. ನಿನ್ನ ಕಣ್ಣೀರು ನೋಡ್ತಿದ್ರೆ ನನಗೆ ಅರ್ಥ ಆಗ್ತಿದ್ಯಮ್ಮ. ಹೊರಗಡೆ ಹೇಳ್ಕೊಳಕ್ಕಾಗ್ದೆ, ಮನಸ್ಸಲ್ಲೇ ಇಟ್ಕೊಳ್ಳೋಕ್ಕೂ ಆಗದೆ ಮಾನಸಿಕವಾಗಿ ಎಷ್ಟು ಹಿಂಸೆ ಪಡ್ತಿದ್ಯಾ ಅಂತ. ಮತ್ತೆ ಕೇಳಿ ನಿನ್ನ ಮನಸ್ಸು ನೋಯಿಸಲ್ಲಮ್ಮ. ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗಲೇ ಹೇಳು. ನಿನ್ನ ಸಮಸ್ಯೆನ ಬಗೆಹರಿಸೋದಕ್ಕೆ ನಾನಿದ್ದೀನಿ ಅನ್ನೋ ವಿಷಯ ಮರಿಬೇಡ. ಆ ಜವಾಬ್ದಾರಿನೂ ನಂದೇ ಅಂತ ಮರಿಬೇಡ.